ಒಡೆಯನ ಉದಾರ ಧೈರ್ಯ ಗಾಂಭೀರ್ಯ ಚಾತುರ್ಯಾದಿಗಳನ್ನು ನೆನೆಸಿಕೊಂಡರೆ ಎನ್ನ ಕಣ್ಣೊಳಗೆ ನೀರು ಭವಿಸಿ ಬರುತ್ತದೆ. ಎಲ್ಲ ತರುಳನ ಮುಖಾರವಿಂದವನ್ನು ನೋಡದೆ ಕೃಷ್ಣ ನಿನ್ನಿನ ರಾತ್ರಿ ಪಂಕ್ತಿ ಭೋಜನ ಮಾಡುವ ಸಮಯದಲ್ಲಿ ಅಪ್ಪ ಕಪಟನಾಟಕ ಸೂತ್ರಧಾರನಾದ ಶ್ರೀಕೃಷ್ಣನನ್ನು ನಂಬಬೇಡವೆಂದು ಹೇಳಿದನಲ್ಲ, ಅವನ ಮಾತು ಈಗ ಸಹಜವಾಗಿ ತೋರಿತಲ್ಲ. ಅಂತ ಕೂಸಿನಂ ಕಳೆದುಕೊಂಡು ಬಳಿರೆ ಅಂತದಿಂದ ಕೌರವರೊಡನೆ ಕಾದಾಡಿದರೆ ಎನ್ನಗೆ ಬರುವ ಭಾಗ್ಯವೇನು? ರುಕ್ಮಿಣಿನಾಥ ಧರ್ಮಜಲಲ್ಲಿಗೆ ಮಾತ್ರ ಬರಲಾರೆನೋ ಸರ್ವತಾ. ರಿಪುಕುಲೋತ್ಪಟರೆಂಬ ವಾರಣ ಕದಂಬಕ್ಕೆ ಇಂಬುಗುಡದ ಕುಂಭಸ್ಥಲಮಂ ಭೇದಿಸಿ ಅಂಬರಕ್ಕೆ ಬಲಗೊಲೆಗೂ ಮೃಗರಾಜನಂತೆ ಮರೆಯುವ ಕದನ ಪ್ರಸಿದ್ಧನಾದ ಧನಂಜಯನೇ, ಇರಿಯಿತೇನೋ ನಿನಗೆ ಮಂದಮತಿ ಬೇಗ. ಧೃತಿಗುಂದದೆ ಮತಿಯುತನಾದ ಧರ್ಮಜನಲ್ಲಿಗೆ ಹೋದರೆ ಸುರನ ನಿಜ ಸ್ಥಿತಿಯು ತಿಳಿಯಬಹುದು. ಅರ್ಜುನ, ಜನಾರ್ದನ, ಅಭಿಮನ್ಯುವಿನ ಸಂಗತಿ ಮಾತ್ರ ಎನ್ನಗೆ ತಿಳಿಯದೋ ಫಲ್ಗುಣ ಸುಭದ್ರಾದೇವಿಯ ರಮಣ. ಅಂಬುಜಾಕ್ಷನಾದ ಸಾಂಬಸಕನೇ, ಇಂದ್ರ ಸಂಭವನೇ, ನಿನ್ನಳಿಯಾದ ಅಭಿಮಾನ್ಯನು ಕುಂಬಿನಿ ಜನಡಲೆ ಕಾದಾಡಿ ತನ್ನ ಜರಾಂಬುಜಗಳು ನಿಂದ ಕಾಲದಲ್ಲಿ ಎಷ್ಟು ಜಲದುಕೊಂಡನು, ಎಷ್ಟು ಪರಿತಾಪಗೊಂಡು ಕಣ್ಣೀರು ಸುರಿಸಿದನು, ಎಷ್ಟು ಮನನೊಂದು ಮರುಗಿದನು. ಅಯ್ಯೋ ಅಯ್ಯೋ ಅಭಿಮಾನ್ಯನೇ, ನಿನ್ನ ಪ್ರಾಣ ಹರಣ ಬಳಿಸಿದವಲ ಜರವಲ್ಲ ಬಳಿರೆ ಆಡಿಸಿ ಬಿಡಲೆ ಅಥವಾ ಸೂರ್ಯ ಮಾಡಿಬಿಡಲೆ. ಎಷ್ಟು ಮಾಡಿದರೆ ಬಂದ ಫಲವೇನಿದೆ? ಇರಲಿ ನೋಡೋಣ. ಯಧಿಷ್ಠರನಲ್ಲಿಗೆ ಮಾರುತಲಿಗಿಂತ ಮುಂಚಿತವಾಗಿ ರಥವನ್ನು ಬಿಡುವ ಬರ್ತಲೋತ್ತಾರಲ್ಲ ಈ ಕ್ಷಣ. ಪಟುಪಟ ಕುಲೋತ್ತಮನಾದ ಸೂತನೇ, ಎನ್ನ ಹಠವು ತೀರಿತು ಇಂದಿಗೆ ಬೇಗನೆ. ಪೂರ್ವದ್ವೇಷಿಯಾದ ಅಭಿಮನ್ಯುವು ಪದ್ಮವ್ಯೂಹದಲ್ಲಿ ಅಳಿದ ಸಂಗತಿಯನ್ನು ಪಿತನಾದ ಪಾರ್ಥನಿಗೆ ತಿಳಿಸಿದೆನು. ಹೌದೇನು ದೇವ? ಮುಖ್ಯ ಎನ್ನ ಕಾರ್ಯ ನೆರವೇರಿತು. ಹೌದು ದೇವ. ಅಳಿಯನಾದ ಅಭಿಮನ್ಯುವನ್ನು ನನ್ನ ಉಳಿಸಬಾರದೆಂಬ ಎನ್ನ ಮನದರಕೆಯು ಇಂದಿಗೆ ಕೈ. ಹೌದು ದೇವ. ಮುಂದಿನ್ನು ಇವನೊಡನೆ ತೊಂದರೆ ಎಂಬ ಸಂಶಯವು ಮಾತ್ರ ಇಂದಿಗೆ ನಿವಾರಣೆಯಾಯಿತು. ಇಂದ್ರ ಸಂಜಾತನಾದ ಅರ್ಜುನನನ್ನು ಧರ್ಮಜನಿಗೆ ಕರೆದುಕೊಂಡು ಹೋಗಿ ಇವನ ಪುತ್ರ ಶೋಕವನ್ನು ಬಿಡಿಸುವ. ಹೌದೇನು ದೇವ? ಮುಂದೆ ಕೌರವಾದಿಗಳಿಗೆ ಸಂಹರಿಸುವುದಕ್ಕೆ ಪ್ರಯತ್ನ ಪಡುವೆನು ಸೂತ. ಸುಗುಣ ಪ್ರಖ್ಯಾತ ತಮ್ಮಿಷ್ಟದಂತಾಗಲಿ ದೇವ. ಕಮಲದಳ ನೇತ್ರನೇ, ಇಂದ್ರ ಸಂಭವನೆ, ನಾಂ ಸಮರಂಗಳ ಮಾಡಿ ಬರುವ ಸಮಯದೊಳೆದುರಾಗಿ ಬಂದೆನ್ನ ಚಂದನ ಬಲ ಆರೋಹಿಸಿ ಶರೀರದೋಳ್ ಮೂಡಿದ ತತ್ಕಾಯಂಗಳ ನೋಡಿ ಬಲಗೆ ಮಾತನಾಡಿಸುವಂತ ತರುಳನು ಇಂದಿಗೆ ಬಾರದಿಹನು. ಅಯ್ಯೋ, ನಾನು ಮಂದಭಾಗ್ಯನಾದೆನು. ಕಂದನಾದ ಅಭಿಮಾನ್ಯನನ್ನು ಕೌರವರು ಕೊಂದರೋ ಏನೋ. ಎಲ್ಲ ಮನಸ್ಸಿಗೆ ಬಹು ಸಂಶಯವಾಗಿ ತೋರುವುದು ಲಕ್ಷ್ಮೀಪತಿ. ಸ್ವಲ್ಪ ಹೇಳು ಎನ್ನಗೆ ಅಭಿಮನ್ಯುವಿನ ಸಂಗತಿ. ಸುತನು ಅಳಿದಾನೆಂದು ಪರಿತಾಪ ನೀಗೊಂಡು, ಸುತನು ಅಳಿದಾನೆಂದು ಪರಿತಾಪ ನೀಗೊಂಡು ಕಣ್ಣೀರ್ ಸುರಿಸಿದರೆ ಬಂದ ಕೊಲವೇನು, ಕಣ್ಣೀರ್ ಸುರಿಸಿದರೆ ಬಂದ ಕೊಲವೇನು. ಸುತನು ಅಳಿದಾನೆಂದು ಪರಿತಾಪ ನೀಗೊಂಡು. ನಿಜ ತತ್ವ ನರಿಯಾದ ದುಃಖ ಗೈಯುವರೇನು,
ನುಡಿಯ ಹಾಡುವೆಯ ಸುಮ್ಮನೆ ಬೇಸರದ ಈ ನುಡಿಯ ಹಾಡುವೆಯ ಸುತನು ಅಳಿದಾರೆಂದು ಪರಿತಾಪ ನೀಗೊಂಡು ಕಣ್ಣೀರು ಸುರಿಸಿದರೆ ಬಂದ ಫಲವೇನು ಕಣ್ಣೀರು ಸುರಿಸಿದರೆ ಬಂದ ಫಲವೇನು ಬಂದ ಫಲವೇನು ಬಂದ ಫಲವೇನು ಫಲ್ಗುಣ ಪರಮಾತ್ಮ ನೀನು ಮಾತ್ರ ಮಗನ ಮೇಲೆ ಪಂಚಪ್ರಾಣ. ಹೌದು ನಾರಾಯಣ. ಕಾಣದೇ ಇರುವ ಮಗನ ವರ್ತಮಾನವನ್ನು ಬೇಳೆಂದರೆ ನಾನೇನು ಕಲಿತಿಲ್ಲ. ಪಂಚಾಂಗದ ಶ್ರವಣ ನಿನಗರಿಯದ ವೇದಗಳು ತಾವುವಿರುವವು ಕೃಷ್ಣ. ಪಾರ್ಥ, ಜಗತ್ಕರ್ತ, ನಿನ್ನ ಪುತ್ರನು ಮಿತ್ರರಿಂದೊಡಗೂಡಿ ಆಟದ ಬರದಿ ನಿನ್ನನ್ನು ಮರತಿಹನೋ ಏನೋ? ಈ ಮಾತು ನಂಬಲಾರೆನು ಕೃಷ್ಣ. ಇಲ್ಲವೇ ಪತ್ನಿಯರೊಡಗೂಡಿ ಸುರತಾನಂದದಲ್ಲಿ ಮಗ್ನನಾಗಿಹನೋ ಏನೋ? ಇದನ್ನೂ ನಂಬಲಾರೆನು. ಇಲ್ಲವೇ ವೈರಿಗಳು ನಿರ್ಮಿಸಿದ ಪದ್ಮವ್ಯೂಹದಲ್ಲಿ ಮೃತಿವಂದಿಹನೋ ಏನೋ? ಸತ್ಯ ಕೃಷ್ಣ, ಈ ಮಾತು ಸತ್ಯ. ಅರ್ಜುನ, ಜನಾರ್ದನ, ಅಭಿಮನ್ಯುವಿನ ಸಂಗತಿಯನ್ನು ತಿಳಿಯಬೇಕಾದರೆ ಧರ್ಮಜನಲ್ಲಿಗೆ ಹೋದರೆ ಸತ್ಯವೆಲ್ಲವೂ ತಿಳಿಯುವುದು. ಅಭಿಮನ್ಯುವಿನ ಸಂಗತಿ ಮಾತ್ರ ಎನ್ನಗೆ ತಿಳಿಯದೋ ಫಲ್ಗುಣ. ಸುಭದ್ರಾದೇವಿಯ ರಮಣ, ಮುರಾಂತಕನೇ, ಕಲಿಪಾರ್ಥನೆ, ಕಾಳದ ಇರಲಾರೆನು ಅಭಿಮನ್ಯುವಿನ ಮುಖವನ್ನು ಬೇಗನೆ. ಹೌದೇ ಪಾರ್ಥ? ಧರಣಿ ತೊಲಗದ ಮುನ್ನ ಗಗನದಂತೆ ಪಂಕೆ ರಘು ಇಲ್ಲದ ಸರಸಿಯಂ ಕಂಡಂತೆ ಕೇಸರಿಯ ವಿರಳಾಪವಿಲ್ಲದ ಕಾನನ ಬೇಕೆ. ಪುತ್ರನಿಲ್ಲದ ಮೇಲೆ ಈ ಸಂಪದ್ಭರಿತವೆಲ್ಲ ಸುಡಬೇಕು ನೋಡು. ಅಯ್ಯೋ ಅಯ್ಯೋ ಅಭಿಮಾನ್ಯನೇ, ನನ್ನ ಸಾಹಸಕ್ವದಗಳ ಎಲ್ಲ ಪಂಚ ಪರಾಕ್ರಮಗಳೆಲ್ಲ ಬೆಂಕಿ ಹಚ್ಚಿ ಸುಡಲೇ. ಹದೋ ನೋಡು ಕೃಷ್ಣ, ವೀರರ ಗಡನ ಕೈವಾರ ನಾರಿಯರು ಹಾರತಿ ತಳೆಗೆಗಳೆಲ್ಲ ತಂದೆಹರು. ಯಾರಿಗೆ ಬೇಕು ಆಚೆಗೆ ನೂಕು. ಈ ಕೋ ಎನ್ನ ಕರಗೋಳ್ ಮೆರೆಯುವವರು ತರ ಮಾದ ಗೋದೈನವಲು ಚಟ್ಟಲೆ ಮುರಿದು ಬೀಸಾಡಲೇ. ಈ ಕೋ ಎನ್ನ ಕೋಪ ತಾಪಕ್ಕೆ ತಡೆಯಲಾರದೆ ಬಳಿರೆ ಕುಲ ಜೈಲಾಂತ್ರಿಗಳೆಲ್ಲ ಕೆತ್ತಿ ಹೀಡಾಡಲೇ. ಚಿತ್ತ ಚಂಚಲದಿ ಬುಗಿಲ್ಲನ್ನು ಕೇಳುವ ಎಣ್ಣೆಯ ಗೋಪಾರವಸಕ್ಕೆ ಬಳಿರೆ ಸರಳಿಗಳೆಲ್ಲ ನಿರ್ಚರ ಮಾಡಿಬಿಡಲೇ. ನಿನ್ನೊಡಲೊಳಗೆ ಕಡುಬೇದ ವಹಿಸಿ ನಾಂ ಪಡೆದ ಮಗನನ್ನು ಕೌರವನ ಪಡೆಯೊಳಗೆ ಹಡಗಿಸಿದೆಯಾ ಕಡಲ ಶಯನ. ಮುಂದೇನು ಮಾಡಿರುವಿ ಯೋಚನ? ಎಲ್ಲ ಸಾರಥಿ ದೇವ, ನರನಿಗೆ ಮಗನ ಕಡುದುಮ್ಮಾನವು ರಂಜಿಸಿತು. ಹೌದು ದೇವ. ಈಗ ಮೂರ್ಛೆಗವೆಲ್ಲ ಎನ್ನೇನೆಂದರೂ ನನಗೆ ಚಿಂತೆ ಇಲ್ಲ. ಹಾ, ಅರ್ಜುನನ ಕೋಪ ಜ್ವಾಲೆಯ ರಭಸಕ್ಕೆ ಭುವನ ಬ್ರಹ್ಮಾಂಡವು ಒಡೆಯಿತೆಂಬಂತೆ ಹಾ, ಸುರನಗರಿಯು ನಡಗಿ ಸುರೇಶ್ವರನು ಇದು ಏನು ದಾಳಿ ಎಂದು ಹಾರನವು ನೆನೆದನು. ಹೌದೇನು ದೇವ? ರಾತ್ರಿಯಂಪತ್ತ ಆದಿಶೇಷನು ತತ್ತರಗೊಂಡನು. ಮೃತ್ಯುವು ಪರಮೇಶ್ವರನ ಮೊರೆವಕ್ಕಂತಾಯಿತು. ಹಾ, ಸುರನರ ಗರುಡ ಗಂಧರ್ವಾದಿಗಳೆಲ್ಲ ಭಯಭ್ರಾಂತರಾದರು ಏನು? ಹಾ, ಧರ್ಮಜ, ಯಾವತ್ ರಾಜಾದಿರಾಜರು ಭೋಗ ಭಾಗ್ಯಗಳನ್ನು ಬಿಟ್ಟು ಪಲಾಯನಕ್ಕೆ ಮೈಕೊಟ್ಟರು. ಹಾ, ಸಾಕು ಸಾಕು, ಯುಧಿಷ್ಠಿರನಲ್ಲಿಗೆ ಬಂದೆನು, ರಥವನ್ನು ನಿಲ್ಲಿಸುವೆ. ಹಾ, ಈ ಸಮಯದಲ್ಲಿ ನಾನು ಪಾಂಡವರ ಹತ್ತಿರಕ್ಕೆ ಹೋಗದಿರುವುದು ಲೇಸಾಗಿ ಹೋಯಿತು. ಹೌದೇನು ದೇವ? ಅರ್ಜುನನ ಕೋಪವು ಮೇರೆ ತಪ್ಪಿತು ಸಾರಥಿ. ಇನ್ನು ನಾನು ಮೆಲ್ಲಗೆ ಜಾರಿಕೊಂಡಂತಾಗಲಿ ದೇವ. ಧರ್ಮಜ, ಅಣ್ಣನಾದ ಯಮನಂದನ
ಸೌಂದರ್ಯ ಅತಿಶಯದಿಂದೊಪ್ಪುವ ಎನ್ನ ಮನಕ್ಕೆ ಆನಂದವನ್ನು ತೋರು ಬೇಗನೆ. ಶೌರ್ಯೋದ್ಧಕ್ರ ವಿಗ್ರಹನಾದ ಎನ್ನ ಮುತ್ತು ಮಗನಾದ ಅಭಿಮಾನ್ಯನನ್ನು ಜಾಗೃತಿಯಿಂದ ಕರೆಯಿಸು. ಪೂರ್ಣೆಂದು ಬಿಂದು ಅಪರಮಿತ ಸಾಹಸಿಯಾದ ರಿಪುಕುಲಾಂತಕ ನಿಪುಣನ ಮುಖವನ್ನು ತೋರು ಬೇಗನೆ. ಜಗಜಗಿಸುವ ಮಣಿರಥದಲ್ಲಿ ಗಗನಗಿಸುವ ಧ್ವಜ ಪತಾಕಿಗಳಲ್ಲಿ ಒಂದಾದರೂ ಕಾಳುವಲ್ಲವಲ್ಲೋ ಯಮನಂದನ. ಒಂದು ಮಾತಲ್ಲಾಡದೆ ಮೌನದಿಂದ ಕುಳಿತಿರುವಿ ಯಾಕೋ ಈ ಕ್ಷಣ. ಇನ್ನೇನಿದೆ ರಮಣ ಹೇರವಾದ ಮಗನ ಅಯ್ಯೋ ರಮಣ ಎಲ್ಲಿ ನನ್ನ ಮಗ ವೀರಾಭಿಮಾನ್ಯವೇ? ಇನ್ನೆಲ್ಲಿಯ ಮಗನೋ ಎರವಾಗಿ ಹೋದರಲ್ಲ ಕಾಂತ. ರಣರಂಗಕ್ಕೆ ಹೋಗಲು ಅವನಿಗೆ ನೇಮವನ್ನು ಕೊಟ್ಟವರುದಾರು ಕಾಂತ. ಕಾಂತೆ, ಮಗನಿಗೆ ಎಷ್ಟು ವಿಧವಾಗಿ ಬುದ್ಧಿ ಹೇಳಿದರೋ ನಮ್ಮ ಮಾತು ಕೇಳದೆ ಹೊರಟು ಹೋದನು ವಲ್ಲಭ. ಎತ್ತ ತಾಯಿಯಾದ ನಿನ್ನ ಮಾತು ಮೀರಿ ಹೋದನೆ ಕಾಂತ. ಕಾಂತೆ, ಸಲ್ಲೋತ ಧರ್ಮ ಜನ ಕೋಳರಲ್ಲ ಮಗನನ್ನು ಕಳೆದುಕೊಂಡು ನಾನು ಹೇಗೆ ಜೀವಿಸಬೇಕು ವಲ್ಲಭ. ಕಾಂತೆ, ಅಂತ ನಮ್ಮ ಮಗನಾದ ಅಭಿಮನ್ಯುವಿಗೆ ನಾನಿಲ್ಲದ ಸಮಯದಲ್ಲಿ ಕದನಕ್ಕೆ ಕಳುಹಿಸಿ ಈಗ ನಾನು ಹೇಗೆ ಬಾಳಲಿ ಎಂದರೆ ನಾನೇನು ಮಾಡಲಿ ಕಾಂತೆ. ಕಾಂತ, ಕಾಂತೆ, ಇನ್ನೇನಿದೆ ರಮಣ ಏರೋದ ಮಗನ ಅಯ್ಯೋ ಕಂದನಾದ ಅಭಿಮಾನ್ಯ ಎತ್ತ ಹೋದೆ ಎಲ್ಲಿ ಮಾಯವಾದೆ. ನಿನ್ನ ಹೆತ್ತಾದರೆ ಬಂದಿರುವನೋ ಬಂದು ಎರಡು ಮಾತನ್ನಾಡಬಾರದೆ. ಅಯ್ಯೋ ಕಾಂತ, ಇನ್ನೆಲ್ಲಿಯ ಮಗನು ಎರವಾಗಿ ಹೋದನು. ಏನು ಅರಿಯದನು ಮಗನಿಗೆ ನೇಮವನ್ನು ಕೊಟ್ಟು ಹೇಗೆ ಕುಳಿತನ ಅಣ್ಣನಾದ ಧರ್ಮನಂದನ. ಅಣ್ಣನಾದ ಯಮನಂದನ, ಎಂಥ ಅನ್ಯಾಯವನ್ನು ಮಾಡಿ ಕುಳಿತಿರುವಿ. ಎನ್ನ ಮಗನನ್ನು ಮಾತ್ರ ಎರವು ಮಾಡಿದಿ ಕಾಂತೆ. ಕಾಂತ,
ಮಗನನ್ನು ಕಳೆದುಕೊಂಡು ನಮಗೆ ಮಾತ್ರ ಪುತ್ರ ಶೋಕದ ದುಃಖ ತಡೆಯಲಾರದಂತೆ ಉದ್ಭವಿಸಿರುವುದು. ಇದಕ್ಕೆ ನಾನೇನು ಮಾಡಲಿ ಕಾಂತೆ? ನಮ್ಮ ಹಿರಿಯ ಹಣೆಬರಹ ಹೀಗಿರುವುದು. ಕಾಂತೆ, ಗಂಡನನ್ನು ಕಳೆದುಕೊಂಡು ಈ ಭೂಮಂಡಲದಲ್ಲಿ ಸರಿಗೆ ತರಲು ನಾನು ಹೇಗೆ ಜೀವಿಸಬೇಕು ವಲ್ಲಭ? ನಮ್ಮ ಪ್ರಾಯಾಚ್ಯುತ ಕರ್ಮವೇ ಹೀಗಿರಲಿಕ್ಕೆ ದಾರು ಮಾಡುವುದೇನಿದೆ ಸುಂದರಿ? ಕಾಂತ, ಕಾಂತೆ, ಹೇಳುವೆನು ಕೇಳು. ಚೆನ್ನಾಗಿ ಹೇಳು. ಬಾಲದ ಮೇಲೆ ಬಾಳಿ ಕೊಲವೇ ಮಗನನ್ನು ಕಳೆದುಕೊಂಡು ಈ ಹಾಳ ರಾಜ್ಯ ಏತಕ್ಕಾಗಿ ಆಳಬೇಕು ಅಲ್ಲವ? ಸ್ವಲ್ಪ ಶಾಂತಳಾಗು ಸುಂದರಿ. ಎಲ್ಲರಿಗೂ ಶಾಂತಳಾಗಬೇಕು ಅಲ್ಲವ? ನಮ್ಮ ಬ್ರಹ್ಮನೇ ಹೀಗೆ ಬರದಕ್ಕೆ ದಾರು ಮಾಡುವುದೇನಿದೆ ಸುಂದರಿ? ಸುಂದರ ಸುಂದರಿ, ಹಾಲು ಬಾಲನು ಗುಣಶೀಲನು ಕಾಂತೆ, ಕಲೆಯರು ಗೋದರಗಳೆರು ತಮ್ಮ ಹಾಳ ಹೊಟ್ಟೆಯನ್ನು ಹೊರದುಕೊಳ್ಳುವುದಕ್ಕಾಗಿ ಕೌರವನವಳು ಕಾಳಗವನ್ನು ನೇಮಿಸಿ ಏನು ಅರಿಯದ ಮಗನಿಗೆ ನೇಮವನ್ನು ಕೊಟ್ಟು ಹೇಗೆ ಕುಳಿತನು ನೋಡು ನಿಮ್ಮ ಅಣ್ಣನಾದ ಧರ್ಮನಂದನ. ಕಾಂತೆ, ಮಗನನ್ನು ಕಳೆದುಕೊಂಡು ಈ ಹಾಳ ರಾಜ್ಯ ಹಾಳುವುದಕ್ಕಿಂತ ಪ್ರಾಣ ಬಿಡುವುದು ಲೇಸಲ್ಲವೇ ರಮಣ? ಮಾರಿಕೊಳ್ಳುವೆನು ಪ್ರಾಣ. ಜಡಜಗಂದಿಯಾದ ಮಡದಿ ಮಣಿಯೇ, ಹೊಡವಿಬಲಾದ ಧರ್ಮಜನು ಕಡುದ್ರೋಹಿಗಳಾದ ಗೌರವರೊಡನೆ ನಾಂ ಪಡೆದ ಮಗುವಿಗೆ ದುರಕ್ಕೆ ಹೋಗಲು ನಿಯಮವನ್ನು ಕೊಟ್ಟನೆ. ಅಯ್ಯೋ ಅಂತಃಕರಣ ಶೂನ್ಯನಾದನೆ. ಮಾರ್ಮಲಿತು ನಿಂತ ವೈರಿಗಳ ಶಿರಗಳನ್ನು ಖಗಲಾಂತರದಲ್ಲಾಡಿಸುವ ಬಂದ ಪರಕ್ರಮಿಗಳು ನಾವಿರಲು ಏನು ಅರಿಯದ ಕೂಸಿಗೆ ಇಂಥ ಮೋಸ ಬಂದೊದಗಿತು. ಧರ್ಮಜನು ಮಗಳನ್ನು ಅನ್ಯಾಯ ಮಾಡಿರುವಲು ಕಾಂತೆ ಚಿಂತೆ ಕಂಡಾದ ಮೇಲೆ ಬಂದ ಭಾಗ್ಯಳ ಸಿಂಧು
ಚೆನ್ನಾಗಿ ಕೇಳುವಲ್ಲಭ. ಚೆನ್ನಾಗಿ ಹೇಳು ಪ್ರಿಯೆ. ಕೊಂಡು ಕೊಟ್ಟೆನು ಸುಂದರಾಂಗ ಸುಂದರಿ, ನೀನು ಚಂದ್ರನ ಆರೋಸಿ ಎತ್ತ ಹೋಗಿದ್ದರು ಹೆತ್ತಾದನೋ ಎತ್ತ ಹೋದನೆಂದು ಕೇಳುವ ಪುತ್ರ ರಕ್ತವು ಎಂದಿಗೆ ಮಾಯವಾಗಿ ಹೋದನು. ಕಾಂತೆ, ವಿಕ್ರಮನಾದ ತಂದೆ ಇದ್ದು ಚಕ್ರವರಾದ ಮಾವನಿದ್ದು ಸುಕುಮಾರನಾದ ಅಭಿಮಾನ್ಯವಿಗೆ ಒಬ್ಬರಾದರೂ ದಿಕ್ಕಿಲ್ಲದಂತಾಯಿತಲ್ಲ ಕಾಂತ. ಚಿಕ್ಕ ಮಗನಾದ ಅಭಿಮಾನ್ಯವಿಗೆ ಸಿಂಧೂ ಪೂರೇಶನ ಮುನಿದು ಹೋದನು ರಮಣ, ಮಾಡಿಕೊಳ್ಳುವೆನು ಪ್ರಾಣಹರಣ. ಭೀಮ ಬೇಕರ್ಕಂಬರೆ ಬಾ. ಕಾಂತೆ ಅಂತ ಏನು ಹರಿಯದ ಮಗುವಿನನ್ನು ಹರಿಗಳ ಕೈವಶ ಕೊಟ್ಟು ಬರಿದೇ ಹರಿಗಳಂತೆ ಚಿಂತೆಯನ್ನು ಮಾಡುತ್ತಾ ಕುಳಿತಿರುವ ಅಷ್ಟರೊಳಗಿರುವುದು ಎನ್ನ ಮಗನನ್ನು ಮಾತ್ರ ಎರವು ಮಾಡಿದನು. ಇಲ್ಲಾದರೂ ನಿನ್ನ ಮನಸ್ಸಿಗೆ ತಣ್ಣಗಾಯಿತೆ. ಧರ್ಮರಾಯ, ಎನ್ನ ಮಗನನ್ನು ಮಾಡಿರುವೆಯಲ್ಲೋ ಅನ್ಯಾಯ. ಮಾವಯ್ಯ, ಸೊಸೆಯೇ, ಎನ್ನ ಸಾವಿಗೆ ನೇಮವನ್ನು ಕೊಡು ಮಾವ. ಹಾಗೆಲ್ಲ ಮಾತನಾಡಬಾರದಮ್ಮ. ಮಾವಯ್ಯ, ಸೊಸೆಯೇ, ಶ್ರೇಷ್ಠನಾದ ಕಾಂತನನ್ನು ಕರೆದುಕೊಂಡು ಈ ರಂಡೆ ಮುಖವನ್ನೊತ್ತುಕೊಂಡು ನಾನು ಸರ್ವತಾ ಜೀವಿಸಲಾರೆನು ಮಾವಯ್ಯ. ಪಡೆದುಕೊಂಡು ಬಂದಿದ್ದನ್ನು ಅನುಭವಿಸಬೇಕಲ್ಲವೇ ಕನಕಾಂಗಿ? ಮಾವಯ್ಯ, ಸೊಸೆಯೇ, ಕೇಳು ಮಾವಯ್ಯ. ಚೆನ್ನಾಗಿ ಹೇಳು. ವೈದೌವೇಕೇನ ಗುರಿಯಾದೆ ಮಾವ ಇರಬಾರದು ಎನ್ನಯ ಜೀವ. ವೈದೌವೇಕೇನ ಗುರಿಯಾದೆ ಮಾವ. ಚೆನ್ನಾಗಿ ಹೇಳು.
ಅಪರಾಧ ಮಾವಯ್ಯ? ಸೊಸೆಯಾದ ಕನಕಾಂಗಿಯೇ, ಅಯ್ಯ, ಹಳ್ಳಗೊಳಿಸಿದಿರಲ್ಲ ಎನ್ನ ಪತಿಯ ಪ್ರಾಣವನ್ನು ಮಾವಯ್ಯ. ಸೊಸೆಯೇ, ಪತಿಯನ್ನು ಕಳೆದುಕೊಂಡು ಹೀರಣ್ಣೆ ಮುಖವನ್ನಿಟ್ಟುಕೊಂಡು ನಾನು ಅದೇಗಿದ್ದು ಜೀವಿಸಬೇಕು ಮಾವಯ್ಯ. ಸ್ವಲ್ಪ ಶಾಂತಳಾಗಮ್ಮ. ಮಾವಯ್ಯ, ಸೊಸೆಯೇ, ಕಾಂತನನ್ನು ಕಳೆದುಕೊಂಡು ರೆಕ್ಕೆ ಮುರಿದ ಪಕ್ಷಿಯಂತಾಗಿದೆ ನಮ್ಮ ಜೀವನ ಮಾವಯ್ಯ. ಅಯ್ಯೋ, ಈ ವ್ಯರ್ಥ ಜೀವನವನ್ನು ಕಳೆಯುವುದಕ್ಕಿಂತ ಕಳ್ಳು ಮನಸ್ಸು ಮಾಡಿ ವಲ್ಲಭನಿಂದಲೇ ಪ್ರಾಣವನ್ನು ಬಿಡುವೆನು. ಎನ್ನ ಸಾವಿಗೆ ನೇಮವನ್ನು ಕೊಡು ಸುಭದ್ರ ರಮಣ. ಪತಿಯನ್ನಾಗಲಿ ಇರಲಾರೆನು ನಾನೊಂದು ಕ್ಷಣ. ಕುಸುಮದಳ ನೇತ್ರಿಯಾದ ಸೊಸೆ ಶಿರೋಮಣಿಯೇ, ಮಾವಯ್ಯ, ನಿಮ್ಮ ಮುಖಾರವೆಂದವನ್ನು ನೋಡಿದ ಕ್ಷಣಕ್ಕೆ ಎಲ್ಲ ಕಣ್ಣೀರಲ್ಲಿ ಋದ್ಭವಿಸಿ ಬರುತ್ತಲಿರುವವು. ಕನಕಾಂಗಿಯೇ, ಪ್ರತಾಪೋದ್ಭೀಕರನಾದ ಪುತ್ರನೇ ಹಳಿದ ಮೇಲೆ ನಿಮಗೆ ಸುಖವೆತ್ತಣದು. ಅಭಿಮಾನ್ಯವಿನಿಂದೆಯೇ ನಿಮ್ಮ ಸಡಗರವೆಲ್ಲ ಹೋಗಿದೆ. ಆ ಜಡಜೋದ್ಭವನು ನಿಮ್ಮ ಬಳೆಯಾಳಿಂದ ಬರಹವನ್ನು ಬರೆದಿರುವ ನಮ್ಮ ಕನಕಾಂಗಿಯೇ. ಮಾವಯ್ಯ, ಸೊಸೆಯೇ, ಆದರೂ ಮುತ್ತೈದೆಯರ ಎನ್ನ ಮುಖವನ್ನು ನೋಡ್ಯರೆ ಮಾವಯ್ಯ. ಹಾಗೆಲ್ಲ ಮಾತನಾಡಬಾರದಮ್ಮ. ಮಾವಯ್ಯ, ಪತಿ ಇರುವನೆಂದು ತಿಳಿದು ಘರತಿಯಾಗಿ ಬಾಳಿ ಕೀರ್ತಿಯನ್ನು ಪಡೆಯಬೇಕಮ್ಮ. ಹೇಳುವೆಲೆ ಕೇಳು ಮಾವಯ್ಯ. ಅದೇನು ಹೇಳು? ಮುತ್ತೈದೆಯರೆನ್ನ ಮುಖವನ್ನು ಮುತ್ತೈದೆಯರೆನ್ನ ಮುಖವನ್ನು ವೈಧವ್ಯಕೇನ ಗುರಿಯಾದೆ ಮಾವ ಇರಬಾರದು ಎನ್ನಯ ಜೀವ. ವೈಧವ್ಯಕೇನ ಗುರಿಯಾದೆ ಮಾವ. ಮಾವಯ್ಯ, ಸೊಸೆಯೇ, ನಾತನಿಲ್ಲದ ಬಳಿಕ ಈ ಭೂತಳದಿ ನಾನು ಎಷ್ಟು ಕಾಲ ಜೀವಿಸಿದರೂ ಬಂದ ಫಲವಿನ್ನೇನಿದೆ ಮಾವಯ್ಯ. ಹಾಗೆಲ್ಲ ಮಾತನಾಡಬಾರದಮ್ಮ. ಮಾವಯ್ಯ, ಸೊಸೆಯೇ, ಮುತ್ತೈದೆಯರು ಎನ್ನ ಮುಖವನ್ನು ನೋಡರೆ ಮುಚ್ಚಿ ಬಾಗಿಲವನ್ನು ಕೊಟ್ಟರೆ ಮಾವಯ್ಯ. ಮಂಗಳ ಕಾರ್ಯಕ್ಕೆ ಬಾ ಎಂದು ಎನ್ನನ್ನು ಕುಂಕುಮ ಬಟ್ಟಿಟ್ಟು ಕರೆದರೆ ಮಾವಯ್ಯ. ಇಂಥ ವ್ಯರ್ಥ ಜೀವನವನ್ನು ಕಳೆಯುವುದಕ್ಕಿಂತ ಪ್ರಾಣ ಬಿಡುವುದು ಲೇಸಲ್ಲವೇ. ಎನ್ನ ಸಾವಿಗೆ ನೇಮವನ್ನು ಕೊಡು ಮಾವನಾದ ಪಾರ್ಥ. ಪತಿಯನ್ನು ಕಳೆದುಕೊಂಡ ನನ್ನ ಜೀವನವೇ ವ್ಯರ್ಥ. ಅಯ್ಯೋ ಶಿವ ಶಿವ, ನಾನಿಲ್ಲದ ವೇಳದಲ್ಲಿ ಹಿರಿಯಣ್ಣನಾದ ಧರ್ಮಜನು ಮಗನಿಗೆ ನಿಯಮವನ್ನು ಕೊಟ್ಟು ನಮ್ಮೆಲ್ಲರಿಗೆ ಇಂಥ ಕಷ್ಟವನ್ನಿಟ್ಟು ಕುಳಿತಿರುವನು. ಶತ್ರುಗಳ ಶಿರಗಳನ್ನು ಕತ್ತರಿಸಿ ಕಿತ್ತಿ ಬೀಸಾಡುವ ಅತ್ಯಧಿಕ ಬಲಶಾಲಿಗಳು ನಾವಿದ್ದು
ಪುತ್ರನನ್ನು ಕಾಣದೆ ಪರದೇಶಿಯನ್ನಾಗಿ ಮಾಡಿದರು. ಚಿತ್ತಜ ಪಿತನಿಗೆ ಗೊತ್ತಿತ್ತು ಎನ್ನ ಮಗನ ಕುತ್ತಿಗೆಯನ್ನು ಮುರಿದನೇ. ಅಯ್ಯೋ ಹಂತಕ ಪುತ್ರನೇ, ಕಂತು ರೂಪನೋಳ ಅಭಿಮಾನ್ಯುವನ ಪ್ರಾಣಕ್ಕೆ ಮೂಲಬಾಧೆಯ ಮಗನನ್ನು ಮಾಯ ಮಾಡಿ ಕುಳಿತೆಯ. ಮಾವಯ್ಯ, ಸೊಸೆಯೇ, ಎನ್ನ ಸಾವಿಗೆ ನೇಮವನ್ನು ಕೊಡು ಮಾವಯ್ಯ. ಹಾಗೆಲ್ಲ ಮಾತನಾಡಬಾರದಮ್ಮ. ಅಂತ ಕಾಂತನನ್ನು ಕಳೆದುಕೊಂಡು ನಾನು ಸರ್ವತಾ ಜೀವಿಸಲಾರೆನು ಮಾವಯ್ಯ. ಹಾಗೆಲ್ಲ ಮಾತನಾಡಬಾರದು ಸೊಸೆಯೇ. ಹೇಳುವನು ಕೇಳು. ಚೆನ್ನಾಗಿ ಹೇಳು. ಪ್ರಾಣ ಕಾಂತನ ಮಾರೇತು ಬಾಳೆನೋ ಇನ್ನು ಪ್ರಾಣ ಬೇಕುವೆನು ನಾನು ಪ್ರಾಣ ಕಾಂತನ ಮರೆತ ಬಾಳೆನು ಇನ್ನು ಪ್ರಾಣ ಬಿಡುವೆನು ನಾನು ಚೆನ್ನಾಗಿ ಹೇಳು. ಭೀಮ ಪಾತರು ಜಗದ ಬಲಾದರು ಹಿನ್ನೋದೆಲ್ಲ ಮಾತುಗಳು ಬರೋ ಮಾತುಗಳು ಭೀಮ ಪಾತರು ಜಗದ ಬಲಾದರು ಇನ್ನುವುದೆಲ್ಲ ಮಾತುಗಳು ಬರೋ ಮಾತುಗಳು ಹೈವರ ಪೇತಾರ ನೇವರ ತೇರಲ ಸಾರರ ಮಾಲ ಹರಿಯರ ಪತಿಯೇನು ದೊರಕಗಳು ಸೇವರು ಬರಬೇಕೇನೋ ಮಾಡುವರು ಇನ್ನೋ ಕೇಳಿಸೇನೋ ಪ್ರಾಣ ಕಾಂತನ ನಾನು ಮರೆತ ಬೋಳೆನು ಇನ್ನು ಪ್ರಾಣ ಬಿಡುವೆನು ನಾನು ನೀತಿವಂತನಾದ ಮಾವಯ್ಯ, ಉತ್ತಮ ಗುಣತಿಶಿಯಳಾದ ಹೊತ್ತರಿ ಮಾತನೆಲ್ಲರ ಮೇಲೆ ಈ ಬೋತಳದ ಜೀವಿಸಿ ಫಲವೇನು ಮಾವಯ್ಯ. ಸೊಸೆಯೇ, ಪತಿಯನ್ನು ಮರೆತು ಬಾಳುವನಕ್ಕಿಂತ ಪತಿಯೊಡನೆ ಸಾಗಮನವನ್ನು ಮಾಡುವನು. ಎನ್ನ ಸಾವಿಗೆ ನೇಮವನ್ನು ಕೊಡಿಸು ಭದ್ರರಮಣ, ಪತಿಯನ್ನಗಳಿರಲಾರನು ನಾನೊಂದು ಕ್ಷಣ. ಉತ್ತಮ ಗುಣತಿಶಿಯಳಾದ ಹೊತ್ತರಿ ಮಾವಯ್ಯ, ನೆಮ್ಮ ಮುತ್ತೈದ ದಳಕ್ಕೆ ಭಂಗ ತಂದೊಡ್ಡಿದಳಮ್ಮ ಧರ್ಮಜನೆಂಬ ಮರ್ಮಗೇಡಿ. ಅಣ್ಣ ತಿಳಿಯಿತು ನಿನ್ನ ಮನದ ಲಕ್ಷಣ. ಪತಿ ಹಳಿದ ಸತಿಯಳ ಮುಖದಂತೆ, ನಾಯಕ ರತ್ನವಿಲ್ಲದ ಪದಕದ ಹಾರದಂತೆ, ದೈವ ಸ್ತುತಿ ಇಲ್ಲದ ಕಾದರ ಜನೆಯಂತೆ, ಎಲ್ಲ ಮೋಹನ ಕುಮರನಾದ ಅಭಿಮನ್ಯನಿಲ್ಲದ ಶಿತಿಪನ ಸ್ಥಾನವೆಲ್ಲ ಕಳಹೀನವಾದಂತೆ. ಮಾವಯ್ಯ, ಸೊಸೆಯೇ, ಇಂಥ ಬರಹವ ಬರಹ ಬ್ರಹ್ಮನು ಯಾರನು ನಿಂದೆ ಫಲವೇನು ಇಲ್ಲ
ಫಲವೇನೋ ಯಾರನು ನಿಂದಿಸೆ ಫಲವೇನು ಹಿಂದೋ ಫಲವೇನು ತಂದೆ ತಾಯೆಯ ಅತ್ತೆ ಮಾವರ ಎನ್ನಯ ಕಣ್ಣಗೆ ಮಂದೆಗೆ ಮುಖನ ತೋರಿಸೆನು ಚಿನ್ನೋಗೇರಿಸೆನು ಪ್ರಾಣ ಕೊಂತನ ನಾನು ಮರಕ ಬಾಳೆನು ಇನ್ನು ಪ್ರಾಣ ಬಿಡುವೆನು ನಾನು ಅತಿಲಿತಿ ಪರಾಕ್ರಮಿಯಾದ ಮಾವಿಯ ಸೊಸೆಯಾದ ಉತ್ತರೇ ಹಳ್ಳೆ ಪತಿಯನ್ನ ಬರೆತು ಬಾಳುವುದೇ ವ್ಯರ್ಥ ಮಾವಿಯ ಸೊಸೆಯೇ ಗಂಡನಿಲ್ಲದ ರೆಣ್ಣೆಯ ಬಾಳ ಅನುಗಾಲವೋ ಅಂತಗೋಳು ಎನ್ನ ಸಾವಿಗೆ ನೇಮವನ್ನು ಕೊಡು ಮಾವ ಬಿಡುವನ ಎನ್ನೆಯ ಪ್ರಾಣವ ಬಳಿರಿಯೇ ಮಂಕುಮತಿ ಕೌರವನ ಬಿಂಗದ ಚಕ್ರ ವಿವಾಹವನ್ನು ಶಂಕಿಸದೆ ಬೆಂಕಿ ಹಚ್ಚಿ ಸುಡುವ ವಿಕ್ರಮಾಂಕಿತನಾಗಿರಲು ಹಚ್ಚರತೆಯಿಲ್ಲದಾಗಿ ಕುಳಿಸಲು ನೋಡು ಕೂಸಿನ ಕೊರಳಿದವು ಅಣ್ಣ ತಿಳಿಯಿತು ನಿನ್ನ ಮನದ ಲಕ್ಷಣ ಧರ್ಮಜ